ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಲ್ಲ 17 ಆರೋಪಿಗಳಿಗೆ ಇವತ್ತು ಚಾರ್ಜ್ ಫ್ರೇಮ್ ಆಗಬೇಕಾಗಿತ್ತು. ಆದರೆ ಅದನ್ನು ನವೆಂಬರ್ 3ಕ್ಕೆ ಕೋರ್ಟ್ ಮುಂದೂಡಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಈ ಪ್ರಕರಣದಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ಅಸಲಿ ಸಂಕಷ್ಟ ಶುರುವಾಗುತ್ತೆ. ನವೆಂಬರ್ 3ಕ್ಕೆ ದೋಷಾರೋಪ ನಿಗದಿಯಾಗಿದೆ ಕೋರ್ಟ್ನಲ್ಲಿ. ಸೋಮವಾರವೇ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಫ್ರೇಮ್ ಮಾಡಲಾಗುತ್ತೆ. ಸೋಮವಾರ ಕೋರ್ಟ್ಗೆ ಖುದ್ದು ಹಾಜರಾಗಬೇಕಿದೆ ದರ್ಶನ್. ಎಲ್ಲ ಆರೋಪಿಗಳು ಖುದ್ದು ಹಾಜರಾಗೋದಕ್ಕೆ ಕೋರ್ಟ್ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದೆ. ಒಂದು ವೇಳೆ ಸೋಮವಾರ ಏನಾದರೂ ಗೈರಾದರೆ ಬಂಧನದ ಎಚ್ಚರಿಕೆ. ಹೊರಗಡೆ ಇದ್ದಾರಲ್ಲ ಕೆಲವರು, ಅವ್ರಿಗೆ ಜೈಲಲ್ಲಿರೋರನ್ನ ಕೋರ್ಟ್ಗೆ ಅವರೇ ಹಾಜರುಪಡಿಸ್ತಾರೆ, ಜೈಲಧಿಕಾರಿಗಳು. ಸೊ ಹಾಗಾಗಿ ಇವತ್ತು ಚಾರ್ಜಸ್ ಫ್ರೇಮ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಇವತ್ತು ಅದೇನೋ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಿದ್ದಾರೆ. ಖುದ್ದು ಕರ್ಕೊಂಡು ಬಂದಿರಲಿಲ್ಲ, ಧ್ವನಿ ಕೇಳುತ್ತಾ ಇಲ್ವಾ. ಸೊ ಹಾಗಾಗಿ ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಇವತ್ತು ನಿಗದಿಯಾಗಿದ್ದು ಚಾರ್ಜಸ್ ಫ್ರೇಮು ಯಾವ ಕಾರಣಕ್ಕೆ ಮುಂದೂಡಿಕೆ ಆಯಿತು ಮತ್ತು ಸೋಮವಾರದ ಪ್ರಕ್ರಿಯೆಗಳು ಏನೇನು? ಅರವಿಂದನರ ದರ್ಶನ್ ಪರ ವಕೀಲರು ಇವತ್ತು ಒಂದು ಮನವಿಯನ್ನು ಮಾಡಿಕೊಂಡ್ರು. ಚಾರ್ಜ್ ಫ್ರೇಮ್ನ ಬಗ್ಗೆ ನಮ್ಮ ಕಕ್ಷಿದಾರರಿಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಇಲ್ಲ. ಜೊತೆಗೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಮತ್ತು ಅದರ ಬಗ್ಗೆ ಅರಿವನ್ನು ಮೂಡಿಸ್ಕೊಡ್ಬೇಕು. ಆ ಹಿನ್ನೆಲೆಯಲ್ಲಿ ನಾವು ಖುದ್ದಾಗಿ ಅವರನ್ನು ಜೈಲಿನಲ್ಲಿ ಭೇಟಿಯಾಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಸೋಮವಾರಕ್ಕೆ ನಾವು ಟ್ರಯಲನ್ನು ಚಾರ್ಜ್ ಫ್ರೇಮ್ ಏನಿತ್ತು ಅದನ್ನು ಮುಂದೂಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡ್ರು. ಅದೇ ರೀತಿಯಲ್ಲಿ ನ್ಯಾಯಾಧೀಶರು ಕೂಡ ಜೊತೆಗೆ ಇನ್ನೊಂದು ಮನವಿಯನ್ನು ಕೂಡ ಮಾಡಿಕೊಂಡ್ರು. ಖುದ್ದಾಗಿ ಎಲ್ಲ ಆರೋಪಿಗಳನ್ನು ಕೂಡ ಇಲ್ಲಿ ಹಾಜರುಪಡಿಸಿ ಅಂತೇಳಿ. ಯಾಕೆಂದರೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಅವ್ರಿಗೆ ಒಂದಷ್ಟು ಮಾಹಿತಿಗಳನ್ನು ಹೇಳ್ತಾರೆ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಹೇಳುವಂಥ ಮಾಹಿತಿಗಳು ಅಷ್ಟು ಸ್ಪಷ್ಟವಾಗಿರೋದಿಲ್ಲ. ಜೊತೆಗೆ ಅದಕ್ಕೆ ಅರ್ಥವಾಗದೇ ಸರಿಯಾದ ಮಾಹಿತಿಗಳನ್ನು ಅವರು ಕೊಡಲಿಲ್ಲ ಅಂದರೆ ಅದು ಸಮಸ್ಯೆಗಳು ಮುಂದಿನ ದಿನಮಾನಗಳಲ್ಲಿ ಟ್ರಯಲ್ ನಡೆಯುವಂಥ ಸಂದರ್ಭದಲ್ಲಿ ಸಮಸ್ಯೆಗಳಾಗ್ಬೋದು. ಆ ಹಿನ್ನೆಲೆಯಲ್ಲಿ ಅವರನ್ನು ಏನು ಖುದ್ದಾಗಿ ಹಾಜರಾಗಬೇಕು, ಫಿಸಿಕಲ್ ಅಪಿಯರೆನ್ಸ್ ಏನಿತ್ತು ಅದನ್ನು ಖುದ್ದಾಗಿ ಹಾಜರಾಗಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡಿ ಅಂತೇಳಿ ಮನವಿಯನ್ನು ಮಾಡಿದ್ರು. ಆ ಆದೇಶವನ್ನು ಮನವಿಯನ್ನು ಪುರಸ್ಕರಿಸಿದಂಥ ನ್ಯಾಯಾಲಯ ಈಗ ಎಲ್ಲ 17 ಜನ ಆರೋಪಿಗಳೇನಿದ್ದಾರೆ 17 ಜನ ಆರೋಪಿಗಳಿಗೂ ಕೂಡ ಈಗ ಸೋಮವಾರಕ್ಕೆ ಖುದ್ದಾಗಿ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಅದನ್ನು ಇನ್ನು 6 ಜನ ಆರೋಪಿಗಳು ಅಂದರೆ ಜೈಲಿನಲ್ಲಿರುವಂಥ ಆರೋಪಿಗಳೇನಿದೆ ಅದನ್ನು ತನಿಖಾಧಿಕಾರಿಗಳು ಅವರನ್ನು ಹಾಜರುಪಡಿಸ್ತಾರೆ. ಕರ್ಕೊಂಡು ಬಂದು ಜೈಲಿನಿಂದ ನ್ಯಾಯಾಲಯಕ್ಕೆ ಕರ್ಕೊಂಡು ಬಂದು ಹಾಜರುಪಡಿಸುವಂಥದ್ದು. ಅದಾದ ಬಳಿಕ ಸೋಮವಾರ ಏನು ಪ್ರಕ್ರಿಯೆಗಳು ನಡೆಯಬೇಕು, ಟ್ರಯಲ್ನ ಮತ್ತು ಚಾರ್ಜ್ ಫ್ರೇಮ್ನ ಪ್ರಕ್ರಿಯೆಗಳೇನಿದೆ ಆ ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತೆ ಅಂತೇಳಿ ನ್ಯಾಯಾಲಯ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಎಲ್ಲ 17 ಜನ ಆರೋಪಿಗಳು, ಯಾಕಂದರೆ ಇವತ್ತು ಇಬ್ಬರು ಆರೋಪಿಗಳು ಗೈರಾಗಿದ್ದರು. ಯಾರೇ ಏನಾದರೂ ಇನ್ನು ಅವತ್ತು ಅಪಿಯರೆನ್ಸ್ ಆಗಲಿಲ್ಲ ಅಂದರೆ ಅಥವಾ ಅವತ್ತು ಹಾಜರಾಗಲಿಲ್ಲ ಅಂದರೆ ಅವರನ್ನು ತಕ್ಷಣವೇ ನಾನು ಬಂಧನಕ್ಕೆ ಆದೇಶವನ್ನು ಮಾಡ್ತೀನಿ ಅಂತೇಳಿ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಬಹುತೇಕ ಸೋಮವಾರ 3 ಗಂಟೆ ಬಳಿಕ ಅಂದರೆ ಮಧ್ಯಾಹ್ನ 3 ಗಂಟೆ ಬಳಿಕ ಚಾರ್ಜ್ ಫ್ರೇಮ್ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಮುರಳಿ. ಸೊ ಅಲ್ಲಿಗೆ ಸೋಮವಾರ ಚಾರ್ಜ್ ಫ್ರೇಮ್ ಆದರೆ ಆನಂತರ ಟ್ರಯಲ್ಸ್ಗೆ ಡೇಟನ್ನು ಕೋರ್ಟ್ ನಿಗದಿಪಡಿಸುತ್ತೆ. ಆಮೇಲೆ ವಾದ ಪ್ರತಿವಾದಗಳು ನಡೆದು ಅಂತಿಮವಾಗಿ ತೀರ್ಪು ಬರಬೇಕು.